ಇನ್ನು ಕಮಲ್ ಹಾಸನ್ ಅಂತೂ ಮೊಂಡು ವಾದವನ್ನ ಮುಂದುವರಿಸ್ತಾ ಇದ್ದಾರೆ. ಕ್ಷಮೆ ಕೇಳಲ್ವಂತೆ. ಸೊ ಅದಕ್ಕೆ ಈಗ ಕನ್ನಡ ಪರ ಸಂಘಟನೆಗಳು ಹೋರಾಟವನ್ನ ಮುಂದುವರಿಸಿದ್ದಾರೆ. ಕಮಲ್ ಹಾಸನ್ ಚಿತ್ರ ಬಿಡುಗಡೆಗೆ ಅವಕಾಶ ನೀಡದಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರವೇ ಪ್ರತಿಭಟನೆಯನ್ನ ಮಾಡ್ತಾ ಇರೋದು. ಕಮಲ್ ಹಾಸನ್ ಪ್ರತಿಕೃತಿಯನ್ನ ದಹಿಸಿ ಈ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರೋದು. ಬೆಂಗಳೂರು, ಬೆಳಗಾವಿ ಸೇರಿದಂತೆ ರಾಜ್ಯದ ವಿವಿಧೆಡೆ ಪ್ರತಿಭಟನೆ ನಡೀತಾ ಇದೆ. ಕನ್ನಡ ಭಾಷೆಯ ಬಗ್ಗೆ ನಟ ಕಮಲ್ ಹಾಸನ್ ವಿವಾದ ಏನಿದೆ? ಕಮಲ್ ಹಾಸನ್ ಚಿತ್ರ ಬಿಡುಗಡೆಗೆ ಅವಕಾಶ ನೀಡದಂತೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇದು ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ. ಹೋರಾಟ ಅಂತೂ ಈಗ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ. ಕ್ಷಮೆ ಕೇಳುವವರೆಗೂ ಕೂಡ ಬಿಡೋದಿಲ್ಲ ಅಂತ ಹೇಳಲಾರದೆ ಬ್ಯಾನ್ ಮಾಡಿಬಿಡಿ ಫಸ್ಟು. ಅದಕ್ಕೆ ಸಂಬಂಧಪಟ್ಟಂಥವ್ರು ನಿನ್ನೆ ಮಾತನಾಡ್ತಾ ಇದ್ರಲ್ಲ ತುಂಬಾ ಜನ, ಹೋಗಿ ಕನ್ವಿನ್ಸ್ ಮಾಡ್ತೀವಿ, ಮಾತನಾಡ್ತೀವಿ. ಅವರನ್ನೇನು ಕನ್ವಿನ್ಸ್ ಮಾತನಾಡು, ಸ್ಟ್ರಿಕ್ಟ್ ಆಗಿ ಹೇಳಬೇಕು ಅಷ್ಟೇ. ನಾವು ಬ್ಯಾನ್ ಮಾಡ್ತಾ ಇದ್ದೀವಿ, ಏನಕ್ಕೆ ಹೋರಾಟ ಮಾಡಿ ಶ್ರಮ ಯಾಕೆ ಪಡ್ಬೇಕು? ಇದರಲ್ಲಿ ಒಂದೇ ಸಲ ನಮ್ಮ ಭಾಷೆಯ ವಿಚಾರದಲ್ಲಿ, ನಮ್ಮ ರಾಜ್ಯದ ವಿಚಾರದಲ್ಲಿ ತಲೆ ಹಾಕಿ ಯಾರು ಮಾತನಾಡ್ತಾರೋ ಅವರನ್ನೆಲ್ಲ ನಾವು ಬ್ಯಾನ್ ಮಾಡ್ತೀವಿ ಅಷ್ಟೇ. ಸ್ಟ್ರಿಕ್ಟ್. ಕಮಲ್ ಹಾಸನಿಗೆ, ಕನ್ನಡ ವಿರೋಧಿ ಕಮಲ್ ಹಾಸನಿಗೆ.